ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ನಿನ್ನೆ ಗೋ ಅಪಹರಣದ ಬಗ್ಗೆ ಮಾತಾಡಿದ್ದೆ. ಗೋವನ್ನು ಕದ್ದುಬಿಟ್ರೆ, ಹಸು ಕದ್ದುಬಿಟ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಗೋತ್ರದಲ್ಲಿ ವಂಶದಲ್ಲಿ ಏನೆಲ್ಲ ಸಮಸ್ಯೆಗಳು ಹುಟ್ಕೊಳ್ಳುತ್ತೆ, ಗೊತ್ತಿಲ್ಲದೆ ನಾವು ಮಾಡಿಬಿಟ್ಟಿರ್ತೀವಿ. ಓ ಜನ್ಮದಲ್ಲಿ ಆ ಕರ್ಮ ಅನುಭವಿಸೋಕ್ಕೆ ಈ ಜನ್ಮ ತಗೊಂಡಿರ್ತೀವಿ ನಾವು. ಈ ಗೋ ಅಪಹರಣ ವಿಚಾರದಲ್ಲಿ ನಾನು ಭಾಳಷ್ಟು ಪರಿಹಾರನ ನೆನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ಗೋಗೆ ಸಂಬಂಧಪಟ್ಟಂಥದ್ದು ಇನ್ನೊಂದು ವಿಶೇಷ ಸಬ್ಜೆಕ್ಟು ಏನಪ್ಪ ಅಂದರೆ ಗೋ ಹತ್ಯಾ ದೋಷ. ನೋಡಿ, ಗೋ ಅಪಹರಣ ಬೇರೆ, ಗೋ ಹತ್ಯಾ ದೋಷ ಬೇರೆ. ಇವತ್ತಿನ ಸಂಚಿಕೆಯಲ್ಲಿ ಗೋ ಹತ್ಯೆ ಬಹಳ ಒಳ್ಳೆಯದ ಕೆಟ್ಟದ್ದಾದರೆ ಹೇಗಿರುತ್ತೆ ಪರಿಣಾಮ, ಅದರಲ್ಲೂ ಹಿಂದೂ ಸನಾತನ ಧರ್ಮದಲ್ಲಿ ಗೋಗೆ ಏನು ಪ್ರಾಮುಖ್ಯತೆ ಇದೆ, ಗೋಹತ್ಯೆಗೆಷ್ಟು ವಿಶೇಷತೆ ಇದೆ ಅನ್ನೋ ವಿಚಾರನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಮನವರಿಕೆ ಮಾಡಿಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಗೋ ಹತ್ಯೆ ಅಂದ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತೆ ಹಸುನ ಸಾಯಿಸೋದು ಅಂಥೇಳಿ. ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳ್ತಾ, ಕಲಿಯುಗದಲ್ಲಿ ಎರಡು ಪ್ರಾಣಿಗಳು ದೈವತಾ ಸ್ವರೂಪಿ ಭೂಲೋಕದಲ್ಲಿದೆ ಅಂತ. ಒಂದು ಹಸು ಮತ್ತು ಇನ್ನೊಂದು ಸರ್ಪ, ನಾಗದೇವತೆ. ಸರ್ಪಹತ್ಯ ದೋಷ ಮಹಾಪಾಪ, ಗೋಹತ್ಯೆ ಮಹಾಪಾಪ ಅಂತ ಹೇಳಿ. ಸರ್ಪಹತ್ಯೆ ಮಾಡಿಬಿಟ್ರೆ ಮಕ್ಕಳೇ ಆಗಲ್ಲ, ಮದುವೆನೇ ಆಗಲ್ಲ. ಸ್ಕಿನ್ ಡಿಸೀಸ್ ಅಂತೆ, ಕುಷ್ಠರೋಗ ಅಂತೆ, ವಿಚಿತ್ರವಾದಂಥ ಅಂಗಹೀನ ಜನನಗಳೆಲ್ಲ ಬರ್ತದೆ ಸರ್ಪಹತ್ಯೆ ದೋಷಕ್ಕೆ. ಗೋಹತ್ಯೆ ಏನು? ಹಿಂದಿನ ಜನ್ಮದಲ್ಲಿ, ಹಿಂದಿನ ಒಂದು ಅಂದರೆ ನಾವು ಹುಟ್ಟುವಂಥ ಸಂದರ್ಭದಲ್ಲಿ ನಮ್ಮ ಹಳ್ಳಿ ಕಡೆ ಎಲ್ಲ, ಈಗ ಬಿಡಿ ಎಲ್ಲ ಫ್ಯಾಷನ್ ಆಗೋಗ್ಬಿಟ್ಟಿದೆ. ಹಳ್ಳಿಲಿ ಒಂದು ಹಸು ಇಟ್ಕೋತಾಯಿದ್ರು. ಮನೆಗಳಲ್ಲಿ ಒಂದು ಹಸು ಇತ್ತು. ಹಿತ್ತಲು ಅಂತ ಮಾಡಿ ಹಿತ್ತಲಲ್ಲಿ ಹಸು ಸಾಕ್ತಾಯಿದ್ರು. ಯಾರು ಹಸು ಸಾಕ್ತಾರೋ ಅವ್ರಿಗೆಲ್ಲ ದೋಷ ನಿವಾರಣೆ ಆಗತ್ತಂತೆ. ನೋಡಿ, ಅಲ್ಲೇ ಕೊಲೆ ಮಾಡಿ ಬಂದರೂ ಕೂಡ ಅವನಿಗೆ ಹಸು ಸಾಕರೆ ದೋಷ ಹೊಟ್ಟೋಗುತ್ತಂತೆ. ಅಷ್ಟು ವಿಶೇಷವಾದ ಸೇವೆ ಹಸು ಸೇವೆ, ಗೋ ಸೇವೆ. ಅಷ್ಟೇ ಮಹಾಪಾಪ ಗೋಹತ್ಯ. ಹಸುನ ಹತ್ಯೆ ಹೆಂಗೆ ಮಾಡ್ತಾರೆ? 5 ವೆರೈಟಿ ಇದೆ ಹಸುನ ಹತ್ಯೆ ಮಾಡಲಿಕ್ಕೆ. ಒಂದು ಮಚ್ಚು ಲಾಂಗ್ ತೊಗೊಂಡು ಸಾಯಿಸ್ಬಿಡ್ತಾರೆ. ಆಯುಧಗಳಿಂದ ಗೋಹತ್ಯ, ಆಯುಧಗಳಿಂದ ಗೋಹತ್ಯ. ಯಾರು ಆಯುಧಗಳಿಂದ ಗೋಹನ್ನು ಹತ್ಯೆ ಮಾಡ್ತಾರೋ ಅವರು ವಂಶಪೂರ್ತಿ ಅಂಗವಿಕಲರೇ ಹುಡ್ತಾರೆ, ಭಿಕ್ಷುಕರಾಗಿ ಹುಡ್ತಾರಂತೆ. ಭಿಕ್ಷುಕರಾಗಿ ಇನ್ನೊಬ್ಬರ ಮನೇಲಿ, ಇನ್ನೊಬ್ಬರ ಬೀದಿಲಿ ಮುಂದೆ ಬೇಡಿ ತಿನ್ನುವಂಥ ಒಂದು ಲೆವೆಲ್ಗೆ ಹೋಗ್ತಾರಂತೆ. ಅದು ಆ ಕರ್ಮ ಯಾವ ರೀತಿ ನೋಡ್ಕೊಂಡು ಬರುತ್ತೆ. ಅದು ಆಯುಧಗಳಿಂದ ಗೋಹತ್ಯೆ ಮಾಡಬಾರ್ದು. ಹಸುಗಳನ್ನು ಒಡೆದು ಸಾಯಿಸಲೇಬೇಕು ಅಂತೇನಿಲ್ಲ. ಅದು ಸರಿಯಾಗಿ ಹುಲ್ಲು ಹಾಕಲಿಲ್ಲ, ಹಿಂಡಿ ಕೊಟ್ಟಿಲ್ಲ, ಬೂಸ ಕೊಟ್ಟಿಲ್ಲ, ಸರಿಯಾಗಿ ಕಾಲಕ್ಕೆ ಅದಕ್ಕೆ ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ ಅಂದರೆ ನೆರಳಿ ಸತ್ತೋಗುತ್ತೆ. ಅದು ಒಂದು ಮಹಾಪಾಪ, ಗೋಹತ್ಯ. ನಿನಗಿಲ್ಲ ಅಂದರೂ ಹಸುಗೆ ಊಟ ಹಾಕು ಅಂತ ಹೇಳುತ್ತೆ ಶಾಸ್ತ್ರ. ಒಂದು ಹೊತ್ತಿನ ಊಟ ನಿನ್ನ ಒಂದು ವಂಶನ ಕಾಪಾಡ್ತೀನಿ ಅಂತ ಹೇಳುತ್ತೆ ಹಸು. ಹಾಲು, ಮೊಸರು, ತುಪ್ಪ ಎಲ್ಲ ಕೊಟ್ಟು ನಿನ್ನ ವಂಶನ ಸಾಕ್ತೀನಿ, ನನಗೊಂದು ಊಟ ಕರೆಕ್ಟಾಗಿ ಹಾಕ್ಬಿಡು ಸಾಕು. ಹುಲ್ಲು ಕೊಡಲ್ಲ, ಹಿಂಡಿ ಬೂಸ ಕೊಡಲ್ಲ, ಅವನ ಊಟ ಕೊಡದೆ ಸಾಯಿಸೋದು, ನೆರಳಿ ಸಾಯಿಸೋದು. ಇದು ಒಂಥರ ಗೋಹತ್ಯ. ಮೂರನೇದು, ಗೋವುಗಳಿಗೆ ಊಟದಲ್ಲೇ ವಿಷ ಮಿಶ್ರಣ ಮಾಡಿ ಸಾಯಿಸ್ಬಿಡುವಂಥದ್ದು. ಗೋಗಳಿಗೆ ಊಟದಲ್ಲಿ ವಿಷಚೂರ್ಣ ಪ್ರಯೋಗ ದೋಷ. ಆ್ಯಕ್ಚುಲಿ ಹಸುಗೆ ವಿಷ ಹಾಕಿದ್ರು ಮೈಯತ್ತಲ್ಲ ಅಂತಾರೆ. ಕೆಲವುದು ವಿಷ ಮೈಯತ್ತು ಬಿಡುತ್ತೆ. 4ನೇದು, ಹಸುನ ಮಚ್ಚು ಲಾಂಗಲೆ ಹೊಡಿಬೇಕು ಅಂತ ಏನಿಲ್ಲ. ಹಸುಗೆ ಸಂಬಂಧಪಟ್ಟಂಥ ಮಾಟಮಂತ ತಂತ್ರ ಪ್ರಯೋಗಗಳಿವೆ. ಅದು ಮಾಡಿಬಿಟ್ರೆ ಸಾಕು. ಮಾಟಮಂತ ತಂತ್ರದಿಂದ ಹಸುನ ಸಾಯಿಸೋದು ಒಂದು ಮೆಥಡ್ ಇದೆ. ಇದು 4ನೇದು. 5ನೇದು, ಹಸುಗಳು
ಮಲಗಿದ್ದಾಗ ಅಗ್ನಿ ದಹನ ಮಾಡಿಬಿಡೋದು, ಅವ್ರಿಗೆ ಬೆಂಕಿಯಾಗಿ ಸುಟ್ಬಿಡೋದು, ಅದು ಹತ್ಯಾ ದೋಷನೇ. ಅಗ್ನಿಸ್ಪರ್ಶ, ವಿಷಚೂರ್ಣ ಪ್ರಯೋಗ, ಮತ್ತು ಮಾಟ ಮಂತ್ರತಂತ್ರ ಪ್ರಯೋಗದಿಂದ ಗೋಹತ್ಯೆ ಮಾಡೋದು, ಮಚ್ಚು ಲಾಂಗಿಂದ ಹೊಡೆದು ಸಾಯಿಸೋದು, ಊಟ ಕೊಡದೇನೆ ಸಾಯಿಸೋದು, ಮೇವು ಹಾಕ್ದೇ ಸಾಯಿಸೋದು, ಇದಿಷ್ಟು ಒಂದು. 6ನೇ ವೆರೈಟಿ ಹತ್ಯಾ ದೋಷ ಅಂದರೆ ಬೇಕು ಅಂತಲೇ ಹಸು ಮಾಂಸಕ್ಕೋಸ್ಕರ ಮಾರಾಟ ಮಾಡಿಬಿಡ್ತಾರೆ. ಅಲ್ಲಿಗೆ ಡೈರೆಕ್ಟಾಗಿ ನೀನು ಸಾಯಿಸ್ಬಿಟ್ಟು ತಿನ್ಕೋ, ನಂಗೆ ದುಡ್ಡು ಕೊಟ್ಟುಬಿಡು, ನನ್ನಲ್ಲಿರೋ ಹಸುನ ನೀನು ದುಡ್ಡು ಕೊಟ್ಟು ತೊಗೊಂಡೋಗು, ಹೊಡೆದು ಸಾಯಿಸಿ ಮಾರಾಟ ಮಾಡ್ಕೊ ಮಾಂಸ, ನನಗೆ ದುಡ್ಡು ಕೊಡು ಅಂತೇಳಿ. ಅಲ್ಲಿಗೆ ಹಸುನ ಬೇಕು ಅಂತಲೇ ಹತ್ಯೆಗೆ ನಾವು ಕೊಟ್ಟಂಗಾಯಿತು, ಕ್ರಯ ವಿಕ್ರಯ. ಈ 6 ಷಟ್ ಅಂದರೆ 6 ದೋಷಗಳಿಂದ ಗೋಹತ್ಯೆ ದೋಷ ಬರ್ತದೆ ಅಂತ ಹೇಳ್ತಾರೆ. ಇನ್ನೊಂದಿದೆ, ಇಬ್ಬರು ಅಣ್ಣ ತಮ್ಮಂದಿರೋ, ತೋಟದಲ್ಲಿ ಅಣ್ಣ ಇದ್ದಾನೆ, ಈ ಕಡೆ ತೋಟದಲ್ಲಿ ತಮ್ಮ ಇದ್ದಾನೆ. ಅಣ್ಣ ಭಾಳ ಬುದ್ಧಿವಂತ, ಚೆನ್ನಾಗಿ ದುಡಿತಾ ಇದ್ದಾನೆ, ಇಬ್ಬರು ಆಸ್ತಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ತಮ್ಮನ ಹೆಂಡ್ತಿ ನನ್ನ ಗಂಡ ದಡ್ಡ, ನನ್ನ ಗಂಡನ ಅಣ್ಣನ ಥರ ಶ್ರೀಮಂತರಿಲ್ಲ ಅಂಥೇಳಿ ಆಗಾಗ ಹಸುಗಳ ಹೊರ ಕಟ್ಟಾಕಿದ್ದಾಗ ಹಸುಗಳಿಗೆ ಪಾಯ್ಸನ್ ಹಾಕಿ ಹಸು ಸತ್ತೋಗಂಗೆ ಮಾಡೋದು. ನೋಡಿ, ಹೊಟ್ಟೆ ಕಿಚ್ಚಿಗೆ ಪ್ರಾಣಿಗೆ ಮೇಲೆ ಸೇಡು. ಕೊನೆಗೆ ಅವಳಿಗೆ ಆ ಅಮ್ಮನಿಗೆ ಹೆಂಗೆ ಬಂತು ಅಂದರೆ ಸಾಯೋಷ್ಟೊಳಗೆ ಮೈಯೆಲ್ಲ ಗಂಟುಗಳು. ಆ ಹಸುಗೆ ಹೆಂಗೆ ಸಾಯಿತೋ ಅದು 2ರಷ್ಟು ಥರ ಸಾತ್ರು. ಬೇಗ ಪ್ರಾಣ ಹೋಗಲಿಲ್ಲ. ಬೇಗ ಪ್ರಾಣ ಹೋಗ್ಬಿಟ್ರೆ ಒಳ್ಳೆಯದು. 15-20 ಲಕ್ಷ ಖರ್ಚು ಮಾಡಿಸಿದ್ದಾರೆ ಆ ಕಾಯಿಲೆಗೆ. ಇವತ್ತಿಗೂ ಕೂಡ ಗೊತ್ತಾಗಲಿಲ್ಲ ಡಾಕ್ಟ್ರಿಗೆ ಯಾವ ಕಾಯಿಲೆ ಇದು ಅಂತೇಳಿ. ಕೊಳತೋಗುತ್ತೆ, ಹುಳ ಬರುತ್ತೆ, ದಪ್ಪಕ್ಕಾಗತ್ತೆ, ಕೆಟ್ಟ ವಾಸನೆ, ಗೋಮೂತ್ರ ಹೆಂಗೆ ವಾಸನೆ ಬರುತ್ತೋ ಅದೇ ಥರ ಮೈಲಿ ವಾಸನೆ ಬರುತ್ತೆ. ಆ ಲೆವೆಲಿಗೆ ಕಿಚ್ಚು, ಹೊಟ್ಟೆ ಕಿಚ್ಚಿಂದ ಗೋಹತ್ಯೆ ಮಾಡಿಬಿಟ್ರು. ಪಾಪ ಅದಕ್ಕೊಂದು 2 ಕರುಗಳು ಇತ್ತು. ಆ ಕರು ತನ್ನ ತಾಯಿ ಕಳ್ಕೊಂಡು ಎಷ್ಟು ದುಃಖಪಟ್ಟಿದೆ. ಹೀಗೆ ತಾನು ವಿಷ ಹಾಕಿ ಸಾಯಿಸಂಥ ಹಸು ಕರುಗಳಿಗೆ, ಕರು ಬದುಕೊತ್ತು, ಹಸು ಇತ್ತು. ಕೊನೆಗೆ ಸ್ವಂತ ತನ್ನ ಮಗ ತೋಟದಲ್ಲಿ ಬಾಯಿ ಒಳಗೆ ಬಿದ್ದೇ ಸತ್ತೋಗ್ಬಿಟ್ಟ. ಹೀಗೆ ಗೋಹತ್ಯೆ ಭಾಳ ಮಹಾಪಾಪ. ನಮ್ಮ ಗೋಹತ್ಯೆಯ ದೋಷ ನಮ್ಮ ಜಾತಕದಲ್ಲಿ ಹೆಂಗೆ ಗೊತ್ತಾಗತ್ತೆ ಅಂತಂದರೆ, ಅದು ಜಾತಕದಲ್ಲಿ ರಾಶಿಯಿಂದ ನವಾಂಶ ಬಂದು ಅಷ್ಟಕ ವರ್ಗದಿಂದ ಬಂದು ನೋಡಬೇಕು. ಒಂದು ಮೆಥಡ್ ಇದೆ. ಒಂದು. ಎರಡನೇದು ಜಾತಕನೇ ಇಲ್ಲ, ಬಟ್ ಗೋಹತ್ಯೆ ದೋಷ ಹೆಂಗೆ ಪತ್ತೆ ಹಚ್ಚೋದು ಅಂತೇಳಿ. ಮನೆಯಲ್ಲಿ ಸರಣಿ ಸಾವು ಆಗ್ತಾ ಇರ್ತದೆ. ಸರಣಿ ಸಾವು ಮನೆಯೊಳಗೆ ಸರಣಿ ಸಾವು ಆಗ್ತಿದೆ ಅಂದರೆ ಗೋಹತ್ಯೆ ದೋಷ ಆ ಮನೆಯಲ್ಲಿದೆ ಅಂತ ಅರ್ಥ. ಅವರಲ್ಲಿ ಯಾರೋ ಒಬ್ಬರು ಗೋಹತ್ಯೆ ಮಾಡಿದ್ದಾರೆ ಅಂಥ ಜಾತಕದಿಂದ ಮನೇಲಿ ಒಬ್ರಿಗೊಬ್ರು ಸಾವು, ಗೋಹತ್ಯೆ. ನೀನು ನನ್ನ ಒಂದು ಸಾಯಿಸಿ ನಿನ್ನ ವಂಶ ಸಾಯಿಸ್ತೀನಿ ಅಂತ ಹೇಳುತ್ತೆ. ಹಾವು ನನ್ನನ್ನು ಸಾಯಿಸ್ರಿ ನಾನು 12 ವಂಶ ಹಾಳು ಮಾಡ್ತೀನಿ ಅನ್ನತ್ತೆ. ಹಾವು ನನ್ನನ್ನು ಸಾಯಿಸ್ರಿ ನಾನು 12 ವಂಶ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು 12 ಜನನ ನಾನು ಸಾಯಿಸ್ತೀನಿ, ಉದ್ಧಾರ ಆಗಕ್ಕೆ ಬಿಡಲ್ಲ ಅಂತ ಹಾವು ಹೇಳುತ್ತೆ. ಗೋಹತ್ಯೆ ನನ್ನನ್ನು ಸಾಯಿಸಿದ್ರೆ ನಿಮ್ಮನೆ ಸರಣಿ ಸಾವು, ಕಣ್ಮುಂದೆ ಎಲ್ಲ ಸಾಯಬೇಕು. ನಿಮ್ಮ ವಂಶದಲ್ಲಿ ಇಂಥವ್ರು ಇದ್ದರು ಅಂತ ಹೇಳ್ಕೊಳಕ್ಕೆ ಒಬ್ಬರು ಇರಬಾರ್ದು, ನೆಲ ಸಮ ಆಗಿಬಿಡ್ಬೇಕು. ಆ ಲೆವೆಲ್ಗೆ ನಾನು ಮಾಡ್ತೀನಿ. ಸರ್ಪ ಹತ್ಯೆಗಿಂತಲೂ ಮಹಾಕ್ರೂರವಾದದ್ದು ಗೋಹತ್ಯೆ. ಆದ್ದರಿಂದ ಮನೆಯಲ್ಲಿ ವರ್ಷಕ್ಕೆ 2 ಸಾವು, ವರ್ಷ ತುಂಬೋಷ್ಟು 3 ಸಾವು. ಆಮೇಲೆ ನಿಲ್ಲಕ್ಕೆ ಆಗಲ್ಲ, ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಆ ಥರ ಮಕ್ಕಳು ಹುಡ್ತಾರೆ. ಅಂದರೆ ಮಲಗೇ ಇರಬೇಕು, ಯಾವಾಗಲೂ ಎತ್ಕೊಂಡೇ ಓಡಾಡಬೇಕು. ಅಲ್ಪಾಯುಷ್ ಮಕ್ಕಳು ನಿಲ್ಸರಿ ನಿಂತ್ಕೊಳ್ಳಲ್ಲ, ನಡೆಯೋಕ್ಕಾಗಲ್ಲ. ಬಟ್ ನೋಡ್ರಿ 20 ವರ್ಷ 25 ವರ್ಷ ಹುಡುಗ ನಿಂತ್ಕೊಳ್ಳಲ್ಲ, ನಡೆಯಲ್ಲ, ಮಲಗೇ ಇರಬೇಕು, ಕೂರಿಸ್ಕೊಂಡೇ ಓಡಾಡಬೇಕು ವೀಲ್ಚೇರ್ ಮೇಲೆ. ಗೋಹತ್ಯೆ ದೋಷಕ್ಕೆ ಇಂಥ ಮಕ್ಕಳು ಮನೇಲಿ ಹುಡ್ತಾರೆ. ಯಾವ ಹಸುನ ನೀವು ಸಾಯಿಸಿದ್ರೋ ಅದೇ ಹಸು ಮನುಷ್ಯನ ರೂಪದಲ್ಲಿ ಬಂದು ನಿಮ್ಮ ಕಡೆಯಿಂದ ಸೇವೆ ತಗೊಳುತ್ತೆ. ಅವನಿಗೆ ಸ್ನಾನ ಮಾಡಿಸ್ಬೇಕು, ಟಾಯ್ಲೆಟ್ಗೋರೆ ತೊಳಿಬೇಕು, ಮಲಮೂತ್ರ ವಿಸರ್ಜನೆ ಕ್ಲೀನ್ ಮಾಡಬೇಕು, ಅವನು ಕೂರಿಸಿ ಸೇವೆ ಮಾಡಬೇಕು. ಯಾವಾಗ ಅದು ಕರ್ಮ ಕಳೀತೋ ಆ ಮಗು ಸತ್ತೋಗುತ್ತೆ. ಮುಖ ಒಂಥರ ಹಸು ಥರ, ಕೋಲು ಮುಖ, ಕತ್ತು, ಬಾಡಿ ಎಲ್ಲ ಸಣ್ಣಕ್ಕಿರ್ತದೆ. ನೋಡೋಕ್ಕೂ ಭಯ, ಮುಟ್ಟಕ್ಕೂ ಭಯ.
ಆ ಥರ. ನಾಲ್ಕನೇದು, ನಮ್ಮ ಇತ್ತೀಚೆಗೆ ನಾನು ಕಂಡಂಥ ಜಾಗದಲ್ಲಿ ಗೋಹತ್ಯೆ ದೋಷ ಇರೋವಂಥ ಗೋತಲ್ಲಿ ಹುಟ್ಟಿದ್ರೆ ಕೆಲವರಿಗೆ ಈ ಮೈಮೇಲೆಲ್ಲ ಗಂಟುಗಳು ಉತ್ಪತ್ತಿ ಆಗ್ತದೆ. ಗಂಟು ಶರೀರದಲ್ಲಿ ಗಂಟುಗಳು, ಆ ಗಂಟು ಮುಖದಲ್ಲೆಲ್ಲ ಗಂಟುಗಳು ಬರ್ತದೆ. ಮುಖ ಪೂರ್ತಿ ಗಂಟು, ಶರೀರ ಕಣ್ಣೊಂದು ಬಿಟ್ಟು ಬಾಕಿದೆಲ್ಲ ಶರೀರದಲ್ಲೆಲ್ಲ ಗಂಟುಗಳಿರ್ತದೆ. ಯಾವ ಏಜಿಗೆ ಬರುತ್ತೆ ಗೊತ್ತಿಲ್ಲ. ನಾನು 25ನೇ ವರ್ಷಕ್ಕೆ ಗೋಹತ್ಯೆ ಹೋದ ಜನ್ಮದಲ್ಲಿ ಮಾಡಿದ್ರೆ ಈ ಜನ್ಮ 25 ಕಾಲಿಟ್ಟ ತಕ್ಷಣ ಶುರುವಾಗುತ್ತೆ. ಹುಡ್ತಕ್ಕೆ ಚೆನ್ನಾಗಿದ್ದೆ, ಬೆಳೀತಾ ಚೆನ್ನಾಗಿದ್ದೆ, ಕಾಲೇಜ್ಗೆ ಹೋಗುವಾಗಲೂ ಚೆನ್ನಾಗಿದ್ದೆ. ಆದರೆ ಬೆಳೀತಾಗೆ ನಮ್ಮ ಎಲ್ಲ ಗಂಟುಗಳು ಬಂದುಬಿಡ್ತದೆ. ಮೂರನೇದು, ಗೋಹತ್ಯೆ ದೋಷ ನಮ್ಮಲ್ಲಿ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಮನೆ ಮಂದಿಯವರೆಲ್ಲರೂ ರೋಗಿಷ್ಠರಾಗೇ ಇರ್ತಾರೆ. ಯಾರಿಗೂ ಮಕ್ಕಳಾಗಲ್ಲ, ಮದುವೆ ಆಗಲ್ಲ. 6 ಜನ, ನಮ್ಮ ಅಪ್ಪನಿಗೆ 8 ಜನ ಮಕ್ಕಳು ಅಂತಾರೆ. 8 ಜನದಲ್ಲಿ 2 ಉಳ್ಕೊಂಡಿದ್ವಿ, ಇನ್ನು 6 ಜನ ಮದುವೆ ಆಗಿಲ್ಲ, ಮಕ್ಕಳಿಲ್ಲ ಅಂತೀವಿ. ಗೋಹತ್ಯೆ ದೋಷಕ್ಕೆ ಕುಲ ಉದ್ಧಾರ ಆಗೋದಿಲ್ಲ. ಈ ಥರದೊಂದು ದೋಷ ಹೆಚ್ಚೆಚ್ಚಿಗೆ ಇತ್ತೀಚಿನ ಒಂದು ಆಧುನಿಕ ಯುಗದಲ್ಲಿ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಗೋಹತ್ಯೆ ಹಸುನ ಸಾಯಿಸಿರುವಂಥ ಲಕ್ಷಣ ಜಾತಕದಲ್ಲಿತ್ತು ಅಂತಂದರೆ ಅವ್ರಿಗೆ ಹಸುವಿಂದನೇ ಮರಣ. ಹೋಗ್ತಿರ್ತದೆ, ಬಂದು ತಿವಿದು ಬಿಡುತ್ತೆ, ಸತ್ತೋಗ್ತಾನೆ, ಓಡಿಸ್ಕೊಂಬಂದು ಬಿಡಿಸ್ಬಿಡ್ತದೆ. ಹಸು ಅವನ ಮೇಲೆ ದೃಷ್ಟಿ ಇಟ್ಬಿಟ್ಟಿರ್ತದೆ. ಸರ್ಪದೃಷ್ಟಿ ಹೇಗೋ ಹಸು ದೃಷ್ಟಿನೂ, ಗೋ ದೃಷ್ಟಿನೂ ಒಂದು ಥರ ವಿಚಿತ್ರವಾದಂಥದ್ದು. ಸರ್ಪ ಎಲ್ಲಿದ್ರೂ ಹುಡ್ಕೊಂಬಂದು ಕಚ್ಚುತ್ತೆ. ಹಾಗೆ ಗೋ ದೃಷ್ಟಿ ಕೂಡ ಅಷ್ಟೇ. ಇವನು ಹೋದ ಜನ್ಮದಲ್ಲಿ ಸಾಯಿಸಿದ್ದ, ಹುಡ್ಕೊಂಡು ಬಂದು ಸಾಯಿಸುತ್ತೆ. ಆ ಕೊಂಬು ಹಾಕಿ ತಿವಿದ್ಬಿಟ್ರೆ ಸಾಯಿಸ್ಬಿಡುತ್ತೆ. ಅವನು ಹಬ್ಬಬ್ಬ ಅಂದರೆ ಒಂದು ತಿಂಗಳು ನರಳಬೇಕಷ್ಟೇ. ಆ ಕೊಂಬು ತಿವಿದು ಅದನ್ನು ತೆಗೆದು ಆಪ್ರೇಷನ್ ಮಾಡಿ ಎಲ್ಲ ಮಾಡಿ ಅವನೊಳಗೆ ಸಾಯ್ತು. ಒಟ್ಟಿನಲ್ಲಿ ಗೋಯಿಂದ ಗೋ ಹತ್ಯೆ ದೋಷ. ಈ ಥರ ಒಂದು ಸಿಂಪ್ಟಮ್ಸು ನಾನು ಇತ್ತೀಚೆಗೆ ನೋಡಿರೋವಂಥದ್ದು. ಮೂರನೇದು, ಗೋಹತ್ಯೆ ದೋಷ ಇದ್ದರೆ ನಮ್ಮ ತಾತ ಮುತ್ತಾತರು ಆಗರ್ಭ ಶ್ರೀಮಂತರು, ಜೋರಾಗಿ ಸಂಪಾದನೆ ಮಾಡಿದ್ರು. ಚಿನ್ನ, ಬೆಳ್ಳಿ, ಗದ್ದೆ, ಹೊಲ, ಮನೆ ಎಲ್ಲ ಇದೆ. ಗೋಹತ್ಯೆ ದೋಷ ಏನಾರು ಒಬ್ಬ ಮಗು ಹುಡ್ತು ಅಥವಾ ಮಗು ಒಂದು ಹೆಣ್ಣು ಹುಡ್ತು ಅಂತಂದರೆ ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಬಿಡ್ತಾರೆ. ಕಳ್ಕೊಳ್ಳೋದ್ರ ಜೊತೆಗೆ ಅವ್ರಿಗೆ ಯಾವುದೂ ರೈಟ್ಸ್ ಇಲ್ಲ. ಎಲ್ಲ ಕೋರ್ಟಲ್ಲಿ ಕೇಸ್ ನಡೀತದೆ. ಅಲ್ಲೊಂದು 10 ಎಕರೆ ಜಮೀನು ಕೋರ್ಟಲ್ಲಿ ಕೇಸಿದೆ, ಇಲ್ಲೊಂದು 20 ಎಕರೆ ಜಮೀನು ಅಲ್ಲಿ ಕೋರ್ಟಲ್ಲಿ ಕೇಸಿದೆ. ಅವ್ರು ವಾಸ ಮಾಡೋ ಮನೆ ಮೇಲೂ ಕೂಡ ಕೇಸ್ ಇರ್ತದೆ. ಅಂದರೆ ಅವ್ರು ನೆಮ್ಮದಿಯಾಗಿರಬಾರ್ದು, ಅವ್ರದ್ದೇನೂ ಇರಬಾರ್ದು, ಒಟ್ಟಲ್ಲಿ ಉದ್ಧಾರ ಆಗಬಾರ್ದು, ಏಳಿಗೆ ಆಗಬಾರ್ದು. ಆ ಲೆವೆಲಿಗೆ ಗೋದೃಷ್ಟಿ, ಸರ್ಪದೃಷ್ಟಿಗಿಂತ ಕ್ರೂರ ಗೃಹದೃಷ್ಟಿ. ಈ ಥರದ್ದು ಒಂದು ಏನಾದರೂ ಸರ್ಪಹತ್ಯೆ ಮಾಡಿದ್ರೆ ಸರ್ಪ ಪ್ರತಿಷ್ಠಾಪನೆ ಮಾಡ್ಬೋದು, ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಮಾಡ್ಬೋದು. ಈ ಗೋಹತ್ಯೆ ದೋಷಕ್ಕೆ ಪರಿಹಾರನೇ ಹೇಳಿಲ್ಲ. ನೋಡಿ ಹೆಂಗಿದೆ ವಿಚಿತ್ರ. ಅದಕ್ಕೆ ಇವತ್ತಿನ ಆಧುನಿಕ ಕಂಪ್ಯೂಟರ್ ಯುಗದಲ್ಲಿ ಯಾರ್ಯಾರು ಹಸು ಸಾಯಿಸ್ತಾರೋ ಅವ್ರು ಯಾರೂ ನೆಕ್ಸ್ಟ್ ಬರ್ತಲ್ಲಿ ಚೆನ್ನಾಗಿರೋಲ್ಲ. ಇಲ್ಲವೇ ಇಲ್ಲ ಬಿಡಿ, ಏಕೆಂದರೆ ರೆಕಾರ್ಡೇ ಇಲ್ಲ. ಹಸು ಸಾಯಿಸಿ ನಾನು ರಾಜನಾಗಿದ್ದೀನಿ, ಹಸು ಸಾಯಿಸಿ MLA ಆದೆ, ಹಸು ಸಾಯಿಸ್ಬಿಟ್ಟು ನಾನು MP ಆಗಿದ್ದೀನಿ, ಹಸು ಸಾಯಿಸ್ಬಿಟ್ಟು ನಾನು ಪ್ರೈಮ್ ಮಿನಿಸ್ಟರ್ ಅದು ಎಲ್ಲೂ ಉಲ್ಲೇಖನವೇ ಇಲ್ಲ. ಯಾಕೊತ್ತಾ, ಇದು ಕೃಷ್ಣನ ಕಾಲದಲ್ಲ, ರಾಮನ ಕಾಲದಲ್ಲ, ಸತ್ಯಯುಗದಲ್ಲೂ ನಡೆದು ಬಂದಂಥ ವಿಶೇಷವಾದಂಥ ಒಂದು ಪದ್ಧತಿ. ಈ ಗೋಹತ್ಯೆ ದೋಷಕ್ಕೆ ಪರಿಹಾರವೇ ಇಲ್ಲ. ಅದರಿಂದ ಜಗತ್ತಿನಲ್ಲಿ ಗೋಹತ್ಯೆ ಮಾಡಿದವರು ಮತ್ತು ಎಲ್ಲ ಎಷ್ಟೋ ಜನ ಗೋ ಮಾಂಸ ತಿಂತಾರೆ, ಹತ್ಯೆ ಮಾಡಿರೋನು ಬೇರೆ ತಾನೇ. ಸಾಯಿಸಿರೋನು ಯಾರೋ ಆದರೆ ಮಾಂಸ ತಿನ್ನೋರು 100 ಜನ, ಹಸು ಸಾಯಿಸೋನು ಒಬ್ಬ ಆದರೆ ತಿನ್ನೋರು 100 ಜನ ಇರ್ತಾರೆ. ಅದರಿಂದ ಹಸು ಸಾಯಿಸ್ತಾನಲ್ಲ ಅವನಿಗೆ ವಿಚಿತ್ರವಾದಂಥ ಪ್ರಾಣಿ. ಲಕ್ಷಾಂತರ ವರ್ಷ ಪ್ರಾಣಿ ಜನ್ಮದಲ್ಲೇ ಇರಬೇಕು, ಲಕ್ಷಾಂತರ ವರ್ಷ ನೀರಲ್ಲೇ ಸಮುದ್ರದಲ್ಲೇ ವಾಸ ಮಾಡುವಂಥ ಜನ್ಮಕ್ಕೆ ಹೋಗ್ಬಿಡ್ತಾನೆ. ಅವ್ನು ಪ್ರಪಂಚದ ಹೊರಗೆ ನೋಡೋಕ್ಕಾಗಲ್ಲ, ಆ ಥರ ಜನ್ಮದಲ್ಲಿ ವಾಸ ಮಾಡ್ತಾನೆ ಗೋಹತ್ಯೆ ಮಾಡೋನು. ಅಪ್ಪಿತಪ್ಪೇನಾದ್ರು ಬರ್ತಾ ಬಿಡ್ತು ಅಂದರೆ ಅವನ ಜೀವನದಲ್ಲಿ ಏಳಿಗೆನೇ ಆಗೋದಿಲ್ಲ. ಆ ಲೆವೆಲ್ಲಿಗೆ ಗೋಹತ್ಯೆ ದೋಷ ಇರ್ತದೆ. ಅದರಿಂದ ಗೋ ಒಂದು ಪೂಜನೀಯ ಪ್ರಾಣಿ. ಆ ಗೋನು ಕೂಡ ನಾವು ಸಾಕಬಾರ್ದಂತೆ, ಬಿಟ್ಬಿಡ್ಬೇಕಂತೆ. ಸ್ವತಂತ್ರವಾಗಿ ಬಿಟ್ಟಷ್ಟು ನಮ್ಗೆ ಆಶೀರ್ವಾದ ಮಾಡತ್ತಂತೆ.
ಕಡ ಕಟ್ಟಾಕ್ಬಿಟ್ಟು ಕೂರಿಸ್ಬಿಡ್ತು ಅಂತಂದರೆ ಅದು ಇಂಡಿಪೆಂಡೆನ್ಸ್ ಸ್ವತಂತ್ರ ಕಳ್ಕೊಂಬಿಡ್ತದೆ. ಅದಕ್ಕೆ ಯಾವ ಪ್ರಾಣಿನೂ ನಾವು ಸಾಕಬಾರ್ದಂತೆ ಮನೇಲಿ. ಅವು ನನಗೆ ಕಟ್ಟಾಕೊಂಡ್ಬಿಟ್ಟಿದ್ದಲ್ಲ, ನಂಗೆ ಸ್ವತಂತ್ರ ಇಲ್ಲ ಅಂತ ತುಂಬ ಅಳುತ್ತಂತೆ. ಅದರಿಂದ ಹಸು ಭಾಳ ವಿಶೇಷವಾದಂಥ ಪೂಜನೀಯ ಪ್ರಾಣಿ. ಅದರ ಮಹಾಪಾಪ ಹತ್ಯಾ ದೋಷ. ನೋಡಿ, ನಾನು ಗರುಡ ಪುರಾಣ, ಹಲವಾರು ಪುರಾಣಗಳನ್ನು ಮತ್ತು ಕೆಲವು ಭಾಗವತ, ರಾಮಾಯಣ, ಮಹಾಭಾರತ ಇದೆಲ್ಲ ಕೆಲವು ಕಡೆ ಹುಡುಕಿ ನೋಡಿದಾಗ ಇದಕ್ಕೆ ಪ್ರಾಯಶ್ಚಿತ್ತನೇ ಇಲ್ಲ ಅಂತ ಹೇಳ್ತಾರೆ. ಗೋಹತ್ಯಕ್ಕೆ ಪರಿಹಾರವೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಆದರೂ ಎಲ್ಲೋ ಕಡೆ ಋಷಿಗಳು, ಅದರಲ್ಲೂ ಭಾರದ್ವಾಜ ಋಷಿಗಳು, ವಿಶ್ವಾಮಿತ್ರರು, ಕೆಲವು ಋಷಿಗಳು ಅವರ ಅನುಭವದ ಆಧಾರದ ಮೇಲೆ ಕೆಲವು ಪರಿಹಾರನ ಆಗಾಗ ತಿಳಿಸಿದ್ದಾರೆ. ಅವರು ಏನು ಮಾಡಬೇಕು, ಗೋಹತ್ಯೆ ದೋಷ ಇರೋರು ಹಸುಗಳನ್ನು ಮೇಯಿಸ್ಬೇಕಂತೆ. ಹಸುಗಳನ್ನ ಹೋಗಿ ಹಸು ಕೂತಿರೋ ಜಾಗ ಕ್ಲೀನ್ ಮಾಡೋದು, ಹಸುಗಳನ್ನ ತೊಳೆಯೋದು, ಗೋಮೂತ್ರ ತೆಗೆಯೋದು, ಗೋಮಯ ತೆಗೆದುಹಾಕೋದು. ಗೋಮಯ ಅಂದರೆ ಸಗಣಿ ತೆಗೆದುಹಾಕೋದು, ಹಸುಗೆ ಒಳ್ಳೆಯ ಆರೋಗ್ಯಕರವಾದಂಥ ವಾತಾವರಣ ಸೃಷ್ಟಿ ಮಾಡಿಕೊಡೋದು, ಪೂಜನೀಯ ದೃಷ್ಟಿನಲ್ಲಿ ಅವ್ರನ್ನ ನೋಡ್ಕೊಳ್ಳೋವಂಥದ್ದು, ಹೊರಗಡೆ ಕರ್ಕೊಂಡೋಗಿ ಹುಲ್ಲಿರೋ ಜಾಗದಲ್ಲಿ ಗುಡ್ಡ ಕಾಡುಗಳಲ್ಲಿ ಮೇಯಿಸ್ಕೊಂಬರ್ಬೇಕು. ಇದು ಒಂದು ಪ್ರಾಯಶ್ಚಿತ್ತ ಹೇಳ್ತಾರೆ. ಮತ್ತು ಹಸು ತೊಳೆಯುವಾಗ, ಗೋಮೂತ್ರ ತೆಗೆಯುವಾಗ, ಗೋಮಯವನ್ನು ತೆಗೆಯುವಾಗ, ಗೋಮಯ ಅಂದರೆ ಸಗಣಿ, ಕೌಡಂಗ್, ಓಂ ಕ್ಲೀಂ ಕೃಷ್ಣ ಕ್ಲೀಂ, ಓಂ ಕ್ಲೀಂ ಗೋಪಿ ವಲ್ಲಭಾಯ ಸ್ವಾಹ, ಓಂ ಕ್ಲೀಂ ಕೃಷ್ಣ ಕ್ಲೀಂ, ಓಂ ಕ್ಲೀಂ ಗೋಪಿ ವಲ್ಲಭಾಯ ಸ್ವಾಹ, ಓಂ ಕ್ಲೀಂ ಕೃಷ್ಣ ಕ್ಲೀಂ, ಓಂ ಕ್ಲೀಂ ಗೋಪಿ ವಲ್ಲಭಾಯ ಸ್ವಾಹ ಅಂಥೇಳಿ ಸ್ನಾನ ಮಾಡಿಸುವಾಗ ಕೃಷ್ಣನಿಗೆ ನಾನು ಸ್ನಾನ ಮಾಡಿಸ್ತಾ ಇದ್ದೀನಿ, ಕೃಷ್ಣನಿಗೆ ಹುಲ್ ಕೊಡ್ತಾ ಇದ್ದೀನಿ, ಕೃಷ್ಣ ವಾಸ ಮಾಡೋ ಜಾಗನ ತೊಳಿತಾ ಇದ್ದೀನಿ, ಭಾವಶುದ್ಧಿಯಿಂದ ಮಾಡಬೇಕಂತೆ. ಕೃಷ್ಣನ ಆರಾಧನೆ ಒಂದೇ ಗೋಹತ್ಯೆ ದೋಷಕ್ಕೆ ನಿವಾರಣೆ ಅಂತ ಹೇಳ್ತಾರೆ. ಯಾರು? ವಿಶ್ವಾಮಿತ್ರರು, ಭಾರದ್ವಾಜ ಋಷಿಗಳು. ಗೌತಮ ಮುನಿಗಳು ಗೋಹತ್ಯೆ ದೋಷಕ್ಕೆ ಭಾಳ ಕಷ್ಟಪಟ್ಟಿದ್ದಾರೆ. ದರ್ಬೆನ ಮಂತಿಸ್ಬಿಟ್ಟು ಬಿಟ್ಬಿಡ್ತಾರೆ, ಹಸು ಸತ್ತೋಗುತ್ತೆ, ಗೋಹತ್ಯೆ ಬರಲಿ ಅಂತ ಕೆಲವು ತರಲೆಗಳು ಅವ್ರಿಗೆ ಹಂಗೆ ಮಾಡ್ತಾರೆ. ಆಮೇಲೆ ಗಂಗೆನ ತರಿಸಿ ಗೋದಾವರಿ ನದಿನ ಬರೋಂಗೆ ಮಾಡ್ತಾರೆ. ಗೋದಾವರಿಲಿ ಸ್ನಾನ ಮಾಡಿದ್ರೆ ಗೋಹತ್ಯೆ ದೋಷ ಹೋಗುತ್ತೆ ಅಂತಾರೆ. ಆದ್ದರಿಂದ ವರ್ಷಕ್ಕೆ 2 ಸಲ ಗೋದಾವರಿ ನದಿಗೆ ಹೋಗಿ ಸ್ನಾನ ಮಾಡಿ ಗೋದಾವರಿ ನದಿ ದಡದಲ್ಲಿ ಗೋದಾನ ಮಾಡಬೇಕಂತೆ. ನಿತ್ಯ ಓಂ ಕ್ಲೀಂ ಕೃಷ್ಣ ಕ್ಲೀಂ, ಓಂ ಕ್ಲೀಂ ಗೋಪಿ ವಲ್ಲಭಾಯ ಸ್ವಾಹ ಅಂತ ಜಪ ಮಾಡ್ತಾ ಇರಬೇಕು. ಮನೆಯಲ್ಲೊಂದು ಪುಟ್ಟದೊಂದು ಹಸು ಕರು ವಿಗ್ರಹ ಇಟ್ಕೋಬೇಕು. ಇಟ್ಕೊಂಡು ಆ ವಿಗ್ರಹಕ್ಕೆ ನಿತ್ಯ ಅಭಿಷೇಕ ಮಾಡಿ ಧೂಪ ದೀಪಗಳನ್ನು ಮಾಡಿ ಹಸುಗೆ ಬೆಲ್ಲ ತುಪ್ಪ, ಬೆಲ್ಲನ ಪುಡಿ ಮಾಡಿ ತುಪ್ಪ ಮಿಕ್ಸ್ ಮಾಡಿ ಅದು ನೈವೇದ್ಯ ಮಾಡಬೇಕಂತೆ. ನೋಡಿ ಮಾಡಿ ಮನೆ ಮಂದಿಗೆಲ್ಲ ಕೊಡ್ತಿದ್ರೆ ಯಾರು ಗೋಹತ್ಯೆ ದೋಷದಲ್ಲಿ ಜಾತಕ ಮನೆ ಒಳಗಿದೆಯೋ ಅವನ ಸಹವಾಸದಲ್ಲಿ ಮನೇಲಿರೋರಿಗೂ ತೊಂದರೆ ಆಗ್ತದಂತೆ. ಅದರಿಂದ ಬೆಲ್ಲ ತುಪ್ಪ ಎರಡೂ ಮಿಕ್ಸ್ ಮಾಡಿರೋದನ್ನು ಹಸು ಕರು, ಮನೇಲಿ ಹಸು ಕರುನ ಒಂದು ವಿಗ್ರಹ ಸಿಗುತ್ತೆ ಬೇಕಾದ ಕಡೆ ಎಲ್ಲ. ಈಗ ವೆರೈಟಿ ಹಸು ಕರು ವಿಗ್ರಹಗಳಿವೆ. ಓಂ ಕ್ಲೀಂ ಕೃಷ್ಣ ಕ್ಲೀಂ, ಓಂ ಕ್ಲೀಂ ಗೋಪಿ ವಲ್ಲಭಾಯ ಸ್ವಾಹ. ಗೋಪಿ ವಲ್ಲಭ ಅಂತಂದರೆ ಹಸುಗಳಿಗೆ ನಾಯಕ ಅಂತ ಹೇಳಿ. ಆಮೇಲೆ ಗೋಪಾಲಕರಿಗೆ, ಹಸು ಕಾಯುವಂಥವ್ರಿಗೆ ವರ್ಷಕ್ಕೊಂದು ಸಲ ಅವರಿಗೆ ಉಡಕ್ಕೆ ವಸ್ತ್ರ ದಾನ ಮಾಡಬೇಕು. ಒಂದೊತ್ತು ಊಟಕ್ಕಾಗೋಷ್ಟು ಸ್ವಯಂ ಪಾಕದಾನ. ಸ್ವಯಂ ಪಾಕದಾನ ಅಂದರೆ ಅವರು ಅಡುಗೆ ಮಾಡ್ಕೊಂಡು ಊಟ ಮಾಡೋಷ್ಟು ಅಕ್ಕಿ, ಬೇಳೆ, ಉಪ್ಪು, ಮೆಣಸಿನ್ಕಾಯಿ ಹೀಗೆ ತರಕಾರಿ ಎಲ್ಲ ಒಂದೊತ್ತು ಊಟಕ್ಕಾಗೋಷ್ಟು ಸ್ವಯಂ ಪಾಕದಾನ. ಪಂಚಫಲಗಳು, ಯಥಾಶಕ್ತಿ ದಕ್ಷಿಣೆ, 1 ಬಾಟ್ಲು ಜಲ, 1 ವೃಕ್ಷ, ಇದನ್ನು ದಾನ ಮಾಡಬೇಕಂತೆ. ಈ ರೀತಿ ಮಾಡೋದ್ರಿಂದ ಕ್ರಮೇಣವಾಗಿ ಗೋಹತ್ಯೆ ದೋಷ ನಿವಾರಣೆ ಆಗ್ತಾ ಬರ್ತದೆ ಅಂತ ಹೇಳ್ತಾರೆ. ಇದು ಒಂದು ವೆರೈಟಿ ಪರಿಹಾರ. ಮತ್ತು ನಿತ್ಯ ಧ್ಯಾನ ನಮಸ್ಕಾರಗಳಾಗಬೇಕು ಕೃಷ್ಣನಿಗೆ. ಮನೇಲಿ ಕೃಷ್ಣನ ವಿಗ್ರಹ ಅಥವಾ ಕೃಷ್ಣನ ಫೋಟೋ ಇಟ್ಬಿಟ್ಟು ದಿನನಿತ್ಯ ಅದು ಹಸು ಜೊತೆ ನಿಂತಿರೋ ಕೃಷ್ಣನ ಇಡಬೇಕು. ಹಸು ಮುಂದೆ ಕೃಷ್ಣ ನಿಂತಿರುವಂಥ ಫೋಟೋ ವಿಗ್ರಹ ಇಟ್ಟು ಓಂ ಕ್ಲೀಂ ಕೃಷ್ಣ ಕ್ಲೀಂ, ಓಂ ಕ್ಲೀಂ ಗೋಪಿ ವಲ್ಲಭಾಯ ಸ್ವಾಹ, ಓಂ ಕ್ಲೀಂ ಕೃಷ್ಣ ಕ್ಲೀಂ,
ಓಂ ಕ್ಲೀಂ ಗೋಪಿ ವಲ್ಲಭಾಯ ಸ್ವಾಹ ಈ ಮಂತ್ರ ಹೇಳ್ತಾ ಇರ್ಬೇಕು. ಆಗಾಗ ಸಂಕ್ರಾಂತಿ ಹಬ್ಬದ ದಿವಸ ಮುಸ್ಸಂಜೆ ಹೊತ್ತಲ್ಲಿ ಹಸುಗೆ ಪಾತ್ಪೂಜೆ ಮಾಡಿ ಹಸುಗೆ ಬೆಲ್ಲ, ತುಪ್ಪ ಮತ್ತು ಗೋಧಿ ಹಿಟ್ಟು ಮೂರನ್ನು ಮಿಕ್ಸ್ ಮಾಡಿ ಹಸುಗೆ ತಿನ್ನಿಸೋದ್ರಿಂದ ಗೋಹತ್ಯೆ ದೋಷ ನಿವಾರಣೆ ಆಗತ್ತಂತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ಗೋಶಾಲೆಗಳಲ್ಲಿ ಆಗಾಗ ಹೋಗಿ ನೀವು ಒಂದು ರಾತ್ರಿಯಲ್ಲಿ ಮಲಗೋದು, ಗೋಗಳ ಜೊತೆ ಜೀವನ ಮಾಡಬೇಕು ಅಂತ ಹೇಳುತ್ತೆ. ಒಂದು ರಾತ್ರಿ ಹಸುಗಳ ಜೊತೆ ಅಂದರೆ ಸ್ಪಂದಿಸೋದು ಅಂಥೇಳಿ, ಅಲ್ಲೇ ಊಟ ತಿಂಡಿ ಮಾಡಿ ಅಲ್ಲೇ ಮಲಗೋದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿ ಶ್ರಾವಣ ಮಾಸದಲ್ಲಿ, ಅಂದರೆ ಈಗ ಶ್ರಾವಣ ಮಾಸ ನಡೀತಾ ಇದೆ, ಹಸು ಮುಂದೆ ವಿಷ್ಣು ಸಹಸ್ರನಾಮವನ್ನು ಹೇಳೋದ್ರಿಂದ ಗೋಹತ್ಯೆ ದೋಷ ನಿವಾರಣೆ ಆಗುತ್ತಂತೆ. ಹಸು ಮುಂದೆ ವಿಷ್ಣು ಸಹಸ್ರನಾಮ ಹೇಳಬೇಕು ಅಂತ ಹೇಳ್ತಾರೆ. ಇಷ್ಟೊಂದು ವೆರೈಟಿ ಪರಿಹಾರಗಳನ್ನು ನಾನು ಅಲ್ಲಿ ಹುಡುಕಿ ತೆಗೆದು ಹೇಳಿದ್ದೀನಿ. ಇದನ್ನು ಮಾಡಿದಷ್ಟು ಗೋಹತ್ಯೆ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ವೀಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವರು www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಟೈಮ್ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕೋ ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ನಿಮ್ಮ ಜಾತಕ ಇದೆ ತೊಗೊಂಡು ಬನ್ನಿ. ಅಕಸ್ಮಾತ್ ಇಲ್ಲದೇ ಪರವಾಗಿಲ್ಲ, ಬೇರೆ ಥರ ನೋಡ್ತೀವಿ. ಈ ಕ್ಯಾನ್ಸರು, ಪಿಟ್ಸು, ಲಕ್ವಾ, ಹೀಗೆ ದೊಡ್ಡ ದೊಡ್ಡ ಶಾಪಗ್ರಸ್ತ ರೋಗಗಳು, ಪ್ರಾರಬ್ಧ ರೋಗಗಳು, ಆ ಥರದ್ದೇನಾದ್ರು ಮೆಡಿಕಲ್ ರಿಪೋರ್ಟ್ಸ್ ಇತ್ತು ಅದು ತೊಗೊಂಬಂದರೆ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ನೋಡಿ ಅದಕ್ಕೆ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.